ಖೋಡ್ಯಾರ್ಕ ಅನ್ನಪೂರ್ಣೇಶ್ವರಿ ದೇವಸ್ಥಾನ. ಸ್ಥಳ ಮತ್ತು ತಲುಪುವುದು ಹೇಗೆ? ದೂರ: ಮಂಗಳೂರು ನಗರದಿಂದ ಸುಮಾರು 35 ಕಿಲೋಮೀಟರ್. ಮೂಡಬಿದ್ರಿ ಪಟ್ಟಣದಿಂದ ಸುಮಾರು 7 ಕಿಲೋಮೀಟರ್ ದೂರದಲ್ಲಿದೆ. ನಿರ್ದೇಶನಗಳು: ಮಂಗಳೂರು ಮೂಡಬಿದ್ರಿ ಕಾರ್ಕಳ ಹೆದ್ದಾರಿಯಲ್ಲಿ ವ್ಯವಕಲನ 13 ಪ್ರಯಾಣ. ಅಲಂಗಾರ್ ಬಳಿ ಪಶ್ಚಿಮಕ್ಕೆ ತಿರುವು ತೆಗೆದುಕೊಳ್ಳಿ. ಅಲ್ಲಿಂದ ದೇವಸ್ಥಾನಕ್ಕೆ ಸುಮಾರು 5 ಕಿಮೀ ದೂರದಲ್ಲಿದೆ. ಬೆಳ್ಮನ್, ಮಂಡ್ಕರು, ಸಚ್ಚರಿಪೇಟೆ, ಕಡಂದಲೆ ಮೂಲಕ ಸಾರಿಗೆ. ನಿಯಮಿತ ಬಸ್ಸುಗಳು ಮಂಗಳೂರು, ಮೂಡಬಿದ್ರಿ, ಕಾರ್ಕಳ, ಅಲಂಗಾರಿಗೆ ಸಂಪರ್ಕ ಕಲ್ಪಿಸುತ್ತವೆ. ನಂತರ ನೀವು ಕೊನೆಯ ಹಂತಕ್ಕೆ ಸ್ಥಳೀಯ ಆಟೋ ಟ್ಯಾಕ್ಸಿ ತೆಗೆದುಕೊಳ್ಳಬಹುದು. ದೇವಾಲಯದ ಮುಖ್ಯಾಂಶಗಳು: ಅರ್ಪಿತವಾದದ್ದು ಅನ್ನಪೂರ್ಣೇಶ್ವರಿ ದೇವತೆ, ಪೋಷಣೆ ಮತ್ತು ಸಮೃದ್ಧಿಯ ಸಾಕಾರ. ಮುಖ್ಯ ವಿಗ್ರಹವನ್ನು ಪಂಚಲೋಹದಿಂದ ಕೆತ್ತಲಾಗಿದೆ. ಸುಮಾರು 62 ಇಂಚು ಎತ್ತರವಿದೆ. ಇದನ್ನು 1996ರಲ್ಲಿ ಸ್ಥಾಪಿಸಲಾಯಿತು. ಉದ್ಘಾಟನಾ ಸಮಾರಂಭವನ್ನು ಪೇಜಾವರ ಮಠದ ಶ್ರೀ ವಿಶ್ವೇಶ ತೀರ್ಥ ಸ್ವಾಮೀಜಿ ಅವರು ಅಲಂಕರಿಸಿದರು. ಅದ್ಭುತ ಪ್ರವೇಶ: ಸಂಜೀವಿನಿ ಪರ್ವತವನ್ನು ಹಿಡಿದಿರುವ 61-72 ಅಡಿ ಎತ್ತರದ ಹನುಮಂತನ ಸಂಜೀವಿನಿ ಹನುಮಂತ ಬೃಹತ್ ಪ್ರತಿಮೆ ದೇವಾಲಯದ ಪ್ರವೇಶದ್ವಾರದಲ್ಲಿ ನಿಂತಿದೆ. ದೂರದಿಂದಲೇ ಗೋಚರಿಸುತ್ತದೆ. ಇದನ್ನು ಇತ್ತೀಚೆಗೆ ಪವಿತ್ರಗೊಳಿಸಲಾಯಿತು ಮತ್ತು ಇದು ಒಂದು ಪ್ರಮುಖ ಹೆಗ್ಗುರುತಾಗಿದೆ. ವಿಸ್ತಾರವಾದ ಆವರಣ: ದೇವಾಲಯ ಸಂಕೀರ್ಣವು ಸುಮಾರು 4 ಎಕರೆಗಳಷ್ಟು ವಿಸ್ತೀರ್ಣವನ್ನು ಹೊಂದಿದ್ದು, ನಿತ್ಯ ಹರಿದ್ವರ್ಣ ಕಾಡುಗಳು, ಭತ್ತದ ಗದ್ದೆಗಳು, ತೋಟಗಳು ಮತ್ತು ಕೊಳಗಳ ನಡುವೆ ನೆಲೆಸಿದೆ. ವಿಶಿಷ್ಟ ದೇವಾಲಯ ಮೃಗಾಲಯ: ಅಪರೂಪದ ವೈಶಿಷ್ಟ್ಯ ನವಿಲುಗಳು, ಜಿಂಕೆಗಳು, ಮೊಲಗಳು, ಕೋತಿಗಳು, ಕುದುರೆಗಳು ಮತ್ತು ಲಕ್ಷ್ಮಿ ಎಂಬ ಆನೆಯು ಸೇರಿದಂತೆ ಸಾಕು ಪ್ರಾಣಿಗಳು ಮತ್ತು ಕಾಡು ಪ್ರಾಣಿಗಳು ಈ ಆವರಣದಲ್ಲಿ ಸಂಚರಿಸುತ್ತವೆ. ಇತರ ದೇವಾಲಯಗಳು: ಅಯ್ಯಪ್ಪ, ಶಿವ, ಸುಬ್ರಹ್ಮಣ್ಯ, ನವಗ್ರಹ ಮತ್ತು ಇತರ ದೇವತೆಗಳಿಗೆ ಸಮರ್ಪಿತವಾದ ಸಣ್ಣ ದೇವಾಲಯಗಳು, ತೀರ್ಥ ಮಂಟಪ ಮತ್ತು ತುಳಸಿ ಪೀಠದಂತಹ ರಚನೆಗಳೊಂದಿಗೆ ಇವೆ. ಅನ್ನದಾನ ಸೇವೆ: ದೇವಾಲಯವು 900 ಜನರಿಗೆ ಊಟ ಬಡಿಸುವ ದೊಡ್ಡ ಅನ್ನದಾನ, ಉಚಿತ ಊಟ ಸಭಾಂಗಣವನ್ನು ನಡೆಸುತ್ತದೆ ಮತ್ತು ಆಹಾರ ಅರ್ಪಣೆಯ ಬಲವಾದ ಸಂಪ್ರದಾಯವನ್ನು ಉಳಿಸಿಕೊಂಡಿದೆ. ಸಮಯ ಮತ್ತು ಭೇಟಿ ನೀಡಲು ಉತ್ತಮ ಸಮಯ. ತೆರೆಯುವ ಸಮಯ ಅಂದಾಜು: ಬೆಳಿಗ್ಗೆ 6:30, ಮಧ್ಯಾಹ್ನ 2:30, ಸಂಜೆ 4, ರಾತ್ರಿ 8:30. ಹಬ್ಬಗಳು ಮತ್ತು ಕಾರ್ಯಕ್ರಮಗಳು: ವಾರ್ಷಿಕ ರಥೋತ್ಸವ: ದೇವಾಲಯ ರಥೋತ್ಸವ ಮೇ 1. ಪ್ರಮುಖ ಪೂಜೆಗಳು: ಮಂಗಳವಾರ, ಶುಕ್ರವಾರ, ಸಂಕ್ರಮಣ ದಿನಗಳು. ವರ್ಷವಿಡೀ ನಾಗಪಂಚಮಿ, ನವರಾತ್ರಿ, ದೀಪೋತ್ಸವ ಮತ್ತು ಇತರ ಆಚರಣೆಗಳು. ಭೇಟಿ ನೀಡಲು ಉತ್ತಮ ಸಮಯ: ಚಳಿಗಾಲದಿಂದ ಬೇಸಿಗೆಯ ಆರಂಭದವರೆಗೆ ನವೆಂಬರ್, ಮೇ. ಆಹ್ಲಾದಕರ ಹವಾಮಾನ ಮತ್ತು ರೋಮಾಂಚಕ ಹಬ್ಬಗಳು.